ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. ಇವತ್ತಿನ ವಿಚಾರ ವೈಕುಂಠ ಏಕಾದಶಿ. ಈ 2025ನೇ ವರ್ಷದಲ್ಲಿ ಮೊದಲನೇ ಹಬ್ಬ ಅಂದರೆ ವೈಕುಂಠ ಏಕಾದಶಿ ಬಂದಿರೋದ್ರಿಂದ ಈ ದಿನ ಬಹಳ ವಿಶೇಷವಾದ ದಿನ, ಹಾಗೆ ಪವಿತ್ರವಾದ ದಿನ. ಧನುರ್ಮಾಸದ ಶುಕ್ಲ ಪಕ್ಷದ 11ನೇ ತಿಥಿಯಾದ ಏಕಾದಶಿ. ಯಾರು ಈ ಭೂಮಂಡಲದಲ್ಲಿ ಈ ಏಕಾದಶಿ ಆಚರಣೆ ಮಾಡ್ತಾರೋ ಅವರ ಜೀವನದಲ್ಲಿ ಬಂದಿರೋ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತಲೂ ಹೇಳ್ತಾರೆ. ಹಾಗೆ ಈ ಶುಭ ದಿನ ಉಪವಾಸವಿದ್ದು ವಿಷ್ಣುವಿನ ಪೂಜೆ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ವೈಕುಂಠ ಏಕಾದಶಿಯ ದಿನ ಯಾವ 3 ವಸ್ತುಗಳು ನೀರಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತೀನಿ. ಜನವರಿ 10ನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಇರೋದ್ರಿಂದ ಈ ದಿನ ಎಂದು ಬೆಳಗ್ಗೆ ಸೂರ್ಯೋದಯ ಮುಂಚೆ ಎದ್ದೇಳಬೇಕು. ಹಾಗೆ ಸ್ನಾನವನ್ನು ಮಾಡೋದಕ್ಕೆ ಒಂದು ಬಕೆಟ್ ನೀರಿನಲ್ಲಿ 3 ವಸ್ತುವನ್ನು ನೀರಿಗೆ ಹಾಕಿ 10 ನಿಮಿಷ ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮೆಲ್ಲ ಪಾಪಗಳು ಕಳೆಯುತ್ತೆ, ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಕಷ್ಟಗಳು ಪರಿಹಾರ ಆಗುತ್ತೆ ಅಂತಲೂ ಹೇಳ್ತಾರೆ. ಈ 3 ಮಂಗಳಕರ ವಸ್ತುಗಳು ಯಾವುದು ಅಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ತುಳಸಿ ದಳ, ಹಾಗೆ ಅದರ ಜೊತೆಯಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಕೂಡ ಹಾಕೋಬೇಕಾಗತ್ತೆ. ಇದರೊಂದಿಗೆ ಅರಳಿ ಮರದ ಎಲೆಯನ್ನು ನೀರಿಗೆ ಹಾಕಿ ನಂತರ ಸ್ನಾನವನ್ನು ಮಾಡೋದ್ರಿಂದ ಈ 3 ವಸ್ತುಗಳು ನೀರಿನಲ್ಲಿ ಬಕೆಟಿನಲ್ಲಿ ಹಾಕಿ 5ರಿಂದ 10 ನಿಮಿಷ ಬಿಟ್ಟು ಸ್ನಾನವನ್ನು ಮಾಡಬೇಕು. ಈ 3 ವಸ್ತುಗಳು ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ 7 ಜನ್ಮದ ಪಾಪಗಳನ್ನು ಕಳೆಯುತ್ತೆ ಅಂತಲೂ ಹೇಳ್ತಾರೆ. ಈ ವೈಕುಂಠ ಏಕಾದಶಿ ದಿನ ಈ ಥರ ಸ್ನಾನ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗೆ ಈ ವೈಕುಂಠ ಏಕಾದಶಿಯ ದಿನ ಈ ವಸ್ತುಗಳು ಮನೆಗೆ ತರುವುದರಿಂದ ಶ್ರೀಹರಿ, ಶ್ರೀಮನ್ನಾರಾಯಣ ಹಾಗೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಪಡೆಯಬಹುದು. ಈ ವಸ್ತುಗಳು ತಂದಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿಯಾಗಿ ನಿಮಗೆ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಪ್ರಾಪ್ತಿಯಾಗತ್ತೆ. ನೀವು ಏನೇನು ಕೆಲಸಕ್ಕೆ ಕೈ ಹಾಕ್ತಿರೋ ಅದು ಯಶಸ್ಸು ನಿಮಗೆ ಆಗುತ್ತೆ. ಭಾಗ್ಯವೇ ಬದಲಾಗಿಸುತ್ತೆ, ಅದೃಷ್ಟವೂ ಕುಲಾಯಿಸುತ್ತೆ. ಮೊದಲನೆಯದಾಗಿ ಹಸಿರು ತರಕಾರಿ ತನ್ನಿ, ವಿಶೇಷವಾಗಿ ಹಸಿರು ತರಕಾರಿ ತನ್ನಿ. ಇವುಗಳು ಯಾವುದಾದ್ರೂ ಒಂದು ಮೆಂತ್ಯ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಈ ಥರ ಯಾವುದಾದ್ರು ಲೀಫಿ ವೆಜಿಟೇಬಲ್ಸ್ ಅಂತೀವಲ್ಲ, ಹಸಿರು ಎಲೆ ತರಕಾರಿಗಳು ನೀವು ತರಬೇಕಾಗುತ್ತೆ. ತರುವುದರಿಂದ ಸಂಪತ್ತು ಹೆಚ್ಚಾಗುತ್ತೆ. ಏಕೆಂದರೆ ಹಸಿರು ತರಕಾರಿ ಬುಧ ಗ್ರಹನ ಸಂಕೇತ ಅಂತ ಹೇಳ್ತೀವಿ. ಈ ದಿನ ಹಸಿರು ತರಕಾರಿ ತಂದರೆ ಬುಧ ಗ್ರಹ ಸಂಪ್ರೀತಿ ಹೆಚ್ಚಾಗುತ್ತೆ. ಇದರಿಂದ ಜೊತೆಗೆ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ. ಹಸಿರು ತರಕಾರಿ ಆ ದಿನ ತರುವುದರಿಂದ ನಿಮ್ಮ ಹಿಂದೆ ಲಕ್ಷ್ಮಿ ಆಗಮನ ಆಗುತ್ತೆ. ಏಕಾದಶಿಯ ದಿನ ಸುಮ್ಮನೆ ಆದರೂ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪಾದ್ರೂ ತನ್ನಿ, ಸೊಪ್ಪಾದರೂ ಪರವಾಗಿಲ್ಲ, ಮನೆಗೆ ಈ ದಿನ ತರುವುದರಿಂದ ನೋಡಿ ಹಣದ ಆಗಮನ ಆಗುತ್ತೆ. 2ನೇ ವಸ್ತು ಅಕ್ಕಿ ಹಿಟ್ಟು ತನ್ನಿ. ಅಕ್ಕಿ ಹಿಟ್ಟಿಂದ ತಯಾರಾಗಿರುವ ಅಕ್ಕಿ ಹಿಟ್ಟು. ಈ ದಿನ ಬಹಳ ಏನೂ ಬೇಡ, ಸ್ವಲ್ಪ ತಂದರೆ ಸಾಕು. 1/4 kg ಆದರೂ ಇಲ್ಲ ಅರ್ಧ kg ಆದರೂ ತಂದರೆ ಆಯಿತು. ನಾರಾಯಣನ ಆಶೀರ್ವಾದ ಆಗುತ್ತೆ. ಅಕ್ಕಿ ಮಹಾಲಕ್ಷ್ಮಿಯ ಸ್ವರೂಪ ಆಗಿರೋದ್ರಿಂದ ಅಕ್ಕಿ ಹಿಟ್ಟನ್ನು ತರಬೇಕು. ಈ ಏಕಾದಶಿಯ ದಿನ ತರುವುದರಿಂದ ಈ ದಿನ ಬಳಕೆ ಮಾಡಬೇಡಿ, ಹಾಗೆ ಇಡಿ, ನೆಕ್ಸ್ಟ್ ಡೇ ಬಳಕೆ ಮಾಡಿ. ಏಕಾದಶಿಯ ದಿನ ಅಕ್ಕಿ ಹಿಟ್ಟು ಯಾರು ತರ್ತಾರೋ ಅವರ ಭಾಗ್ಯನೇ ಕುಲಾಯಿಸುತ್ತೆ, ಅದೃಷ್ಟ ಕುಲಾಯಿಸುತ್ತೆ. ಒಂದಿಗೆ ಪಚ್ಕರ್ಪೂರ ಮತ್ತು 5 ಹಳದಿ ಕವಡೆಗಳನ್ನು ತರೋದ್ರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ಮತ್ತು ಶ್ರೀಮನ್ನಾರಾಯಣನ ಆಶೀರ್ವಾದ ನಿಮಗೆ ಲಭಿಸುತ್ತೆ. ನೋಡಿ, 15 ದಿವಸದಲ್ಲಿ ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ, ಹಣದ ಆಗಮನ ಆಗುತ್ತೆ. ಹೇಳಿರುವ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತು ಆದರೂ ಈ ವೈಕುಂಠ ಏಕಾದಶಿಯ ದಿನ ತರೋದ್ರಿಂದ ನೋಡಿ ನಿಮಗೆ ಬಹಳಷ್ಟು ಬದಲಾವಣೆ ಜೀವನದಲ್ಲಿ ನೋಡ್ತೀರಾ. ಹಾಗೆ ಈ ದಿನದಂದು ಕಪ್ಪು ಬಣ್ಣದ ವಸ್ತ್ರಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ಕೆಂಪು, ಗುಲಾಬಿ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಉಪಯೋಗಿಸಿ, ಅದು ತುಂಬ ಒಳ್ಳೆಯದು. ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ವಿಷ್ಣು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ, ವಿಷ್ಣು ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ.